ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಶನಿವಾರ, ಸೊ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಪ್ಪಾಜಿ ನಾಷ್ಟಕ್ಕೇ ಮಟನ್ ತೊಗೊಂಬಂದಿದ್ರು. ಸೊ ನಾನಿಲ್ಲಿ ಮಟನ್ ಸಾರು ಮಾಡಿ ಮಟನ್ ಸಾರಿಗೆ ಇಡ್ಲಿ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮಟನ್ ಸಾರಿಗೆ ಇಡ್ಲಿನ. ಸೊ ಹೆಂಗೆ ಕಾಂಬಿನೇಷನ್ ಸೆಟ್ ಆಗುತ್ತೋ ಹೆಂಗೋ ಅಂತ ಅಂದ್ಕೊಳ್ತಿದ್ದೆ. ಬಟ್ ತುಂಬ ಚೆನ್ನಾಗೇ ಬಂದಿತ್ತು ಮಟನ್ ಸಾರು ಅಷ್ಟೇ, ಇಡ್ಲಿನೂ ಅಷ್ಟೇ. ನಾನು ಇಡ್ಲಿ ಮಲ್ಲಿಗೆ ಇಡ್ಲಿ ಮಾಡಿದ್ದು ತುಂಬ ಚೆನ್ನಾಗಿ ಹೊಂದ್ಕೊತಿತ್ತು ಮಟನ್ ಸಾರಿಗೆ. ಎಲ್ಲರೂ ಚೆನ್ನಾಗೈತೆ ಅಂತ ಅಂದರು ಮನೆಯವರೆಲ್ಲ. ಒಬ್ಬೊಬ್ಬರು ಮನೆಯಲ್ಲೂ ಒಂದೊಂದು ಥರ ಮಾಡ್ತಾರೆ ಮಟನ್ ಸಾರು. ಬಟ್ ನಾನಿಲ್ಲಿ ಸ್ವಲ್ಪ ಈರುಳ್ಳಿ, ಟೊಮೆಟೊ ಮತ್ತು ಚಕ್ಕೆ ಲವಂಗ ಅದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಟು ಹಾಕಿದ್ದೆ. ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಒಂದು 5 ಕೂಗೋ 6 ಕೂಗೋ ಕೂಗಿಸಿದ್ವಿ, ಚೆನ್ನಾಗಿತ್ತು. ಮಟನ್ ಅಂತೂ ತುಂಬ ಒಳ್ಳೆಯದು. ಚಿಕನ್ನಿಗೆ ಕಂಪೇರ್ ಮಾಡ್ಕೊಂಡ್ರೆ ಮಟನ್ನು ತುಂಬ ಒಳ್ಳೆಯದು. ಯಾಕಂದರೆ ಮೇಕೆ ಅದೆಲ್ಲ ಗಿಡಮೂಲಿಕೆ ಎಲ್ಲ ತಿಂತಾವಲ್ಲ, ಅದೆಲ್ಲ ತುಂಬ ಒಳ್ಳೆಯದು ಅಂತಾರೆ. ಸೊ ನಾನು ಮುಂಚೆ ತಿಂತಿರಲಿಲ್ಲ. ಸೊ ಮದುವೆ ಆದಮೇಲಿಂದ ನಾನು ತಿಂತಿದ್ದೀನಿ. ರಾತ್ರಿನೇ ಇಡ್ಲಿ ಹುಳಿ ಎಲ್ಲ ರುಬ್ಬಿಟ್ಟಿದ್ದೆ. ನಾನಿಲ್ಲಿ ಗುಂಡಿಡ್ಲಿ ಮಾಡ್ತಾ ಇರೋದು. ಸೊ ಇಡ್ಲಿ ಪಾತ್ರೆಗೆ ಎಣ್ಣೆ ಎಲ್ಲ ಸವರ್ಕೊಂಡು ಇಡ್ಲಿ ಹುಳಿ ಹಾಕ್ತಾಯಿದ್ದೀನಿ. ಇಡ್ಲಿ ಏನೋ ಚೆನ್ನಾಗಿ ಬಂದಿತ್ತು, ಬಟ್ ತುಂಬ ತೆಳುಗೆ ಬಂದಿತ್ತು. ನಾನೇನು ಇಡ್ಲಿ ಹುಳಿ ಮಾಡಿದ್ನಲ್ಲ, ಸೊ ಅದು ತಟ್ಟೆ ಇಡ್ಲಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ಇಲ್ಲಿ ನಾನು ಗುಂಡಿ ಇಡ್ಲಿ ಮಾಡಿದ್ನಲ್ಲ, ಸೊ ತೆಳುವಾಗಿ ಬಂದಿತ್ತು. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಟನ್ ಸಾರಿಗೂ ಇಡ್ಲಿಗೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿತ್ತು. ನಾವು ಎಲ್ಲ ಊಟ ಎಲ್ಲ ಆದಮೇಲೆ ನಮ್ಮ ಪಾಪುಗೂ ಇಡ್ಲಿ ಮತ್ತು ಮಟನ್ ಸಾರಲ್ಲಿ ಸ್ವಲ್ಪ ತಿನ್ಸೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವರು ಬೇಡ ಅಂತ ಅಂದರು. ಸೊ ಅದಕ್ಕೆ ಇಡ್ಲಿ ಮತ್ತು ಸ್ವಲ್ಪ ತುಪ್ಪ ಇದು ಮಾಡಿ ತಿನ್ಸೋಣ ಅಂತ ಅಂದ್ಬಿಟ್ಟು ತಿನ್ನಿಸ್ದೆ. ಅವರು ಚೆನ್ನಾಗಿ ತಿಂದರು. ತಿಂದ್ಬಿಟ್ಟು ಎಲ್ಲರೂ ತುಮಕೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಎಲ್ಲ ಹೋದ್ವಿ. ನಾವು ತುಮಕೂರಲ್ಲಿ ಎಲ್ಲಿಗಪ್ಪ ಹೋಗಿದ್ವಿ ಅಂತ ಅಂದರೆ, ತುಮಕೂರಲ್ಲಿ ಅಮ್ಮನಿ ಕೆರೆ ಅಂತ ಇದೆ. ಸೊ ಆ ಪಾರ್ಕಿಗೆ ಹೋಗಿದ್ವಿ. ಇಲ್ಲಿ ಪಾರ್ಕಿಗೆ ಹೋಗೋಕ್ಕೆ 10 ರೂಪಾಯಿನೋ ಟಿಕೆಟ್ ಮಾಡಿದ್ದಾರೆ. ಸೊ ನಾವು ಇನ್ನೂ ಚಿಕ್ಕವರಿದ್ದಾಗ ಫುಲ್ಲು ಫ್ರೀಯಾಗೇ ಬಿಡ್ತಾಯಿದ್ರು. ಬಟ್ ಇನ್ನೂ ಡೆವಲಪ್ ಮಾಡ್ತಾಯಿದ್ರು ಪಾರ್ಕ್ನ. ಸೊ ಅಷ್ಟೊಂದೇನು ನೋಡೋಕ್ಕೇನು ಅಷ್ಟು ಇರಲಿಲ್ಲ. ಆವಾಗ ಫ್ರೀಯಾಗಿ ಬಿಡ್ತಿದ್ರಲ್ಲ. ಸೊ ಈ ಬಾಯ್ಸ್ ಎಲ್ಲ ಏನು ಮಾಡಿಬಿಡೋರು ಅಂದರೆ, ಇಲ್ಲಿ ಕೆರೆ ಬೇರೆ ಇತ್ತಲ್ಲ, ಸೊ ಎಲ್ಲರೂ ಸ್ವಿಮ್ ಮಾಡೋಕ್ಕೆ ಹೋಗ್ತಿದ್ರು. ಸೊ ಯಾರೋ ಅಣ್ಣ ನಮ್ಮೂರ ಪಕ್ಕದವರೇನೆ, ಅವರು ಸ್ವಿಮ್ ಮಾಡೋಕ್ಕೆ ಹೋಗಿ ಡೆತ್ ಆಗಿಬಿಟ್ರು. ಸೊ ಆವಾಗಿಂದ 10 ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಇಲ್ಲಿ ಮಾರ್ನಿಂಗ್ ಟೈಮು ತುಂಬ ಜನ ಬರ್ತಾರೆ ವಾಕ್ ಮಾಡೋರು. ಹಾಗೆ ಇಲ್ಲಿ ಅದೇನೇನೋ ಎಕ್ವಿಪ್ಮೆಂಟ್ ಎಲ್ಲ ಇದ್ದಾವೆ ಎಕ್ಸಸೈಸ್ ಮಾಡೋಕ್ಕೆ. ಸೊ ಅದೆಲ್ಲ ಯೂಸ್ ಮಾಡಿಕೊಂಡು ವರ್ಕೌಟ್ ಮಾಡೋರೆಲ್ಲ ಬರ್ತಾರೆ ಇಲ್ಲಿ ಮಾರ್ನಿಂಗ್ ಟೈಮು. ಮಾರ್ನಿಂಗ್ ಟೈಮ್ನೂ 10 ರೂಪಾಯಿ ಟಿಕೆಟ್ ಅನಿಸುತ್ತೆ. ನನಗೆ ಗೊತ್ತಿಲ್ಲ, ಡೇ ಟೈಮಲ್ಲಿ ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೂ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ. ಇಲ್ಲಿ ಸೈಕಲ್ಸ್ ಎಲ್ಲ ಇದ್ದಾವೆ. ಸೊ ಇದು ತುಂಬ ಅದೆಷ್ಟೋ ಎಕರೆಯಲ್ಲಿ ಇದೆ ಈ ಪಾರ್ಕು. ತುಂಬ ಇದೆ ನೋಡೋದು. ಈಗೂ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ ಎಷ್ಟೊಂದು. ಸೊ ಕೆಲವರಿಗೆ ಎಲ್ಲ ನಡೆಯೋಕ್ಕೆಲ್ಲ ಆಗಲ್ವಲ್ಲ, ಸೊ ಅವರೆಲ್ಲ ಸೈಕಲ್ಲೆಲ್ಲ ಇದೆ. ಸೊ ಅದರಲ್ಲಿ ಎಲ್ಲ ನೋಡ್ಕೊಂಬರ್ಬೋದು ಹೋಗಿ. ಮಕ್ಕಳು ಆಟಾಡೋ ಜಾರಬಂಡಿ, ಅದೇ ಜೋಕಾಲಿ, ಇನ್ನೂ ಅವೇನೇನೋ ಎಲ್ಲ ಇದ್ದಾವೆ. ಸೊ ಅದು ಇನ್ನೂ ಸ್ವಲ್ಪ ದೂರ ಹೋಗಬೇಕು. ಸೊ ನಾವೇನು ಅಲ್ಲಿಗೆಲ್ಲ ಹೋಗಲಿಲ್ಲ. ನಮ್ಮ ಪಾಪುನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅವ್ರು ಆಲೇ ನಿದ್ದೆ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ಅಲ್ಲೆಲ್ಲ ಏನು ಹೋಗಲಿಲ್ಲ. ಇಲ್ಲಿ ಪಕ್ಕದಲ್ಲೇ ಗ್ಲಾಸ್ ಹೌಸ್ ಅಂತ ಇದೆ. ಸೊ ಆ ಕಡೆ ಹೋದ್ವಿ ನಾವು. ಅಲ್ಲಿ ಫುಡ್ಡು ಸ್ಟ್ರೀಟ್ ಎಲ್ಲ ಇದ್ದಾವೆ ಎಷ್ಟೊಂದು. ಕೆಲವೊಂದೆಲ್ಲ ಬಾಗಿಲು ಹಾಕಿದ್ರು, ಕೆಲವೊಂದೆಲ್ಲ ಓಪನ್ ಇದ್ವು. ಹಾಗೆ ಗ್ಲಾಸ್ ಹೌಸಲ್ಲಿ
ಎಷ್ಟೊಂದು ಈವೆಂಟ್ಗಳೆಲ್ಲ ಮಾಡ್ತಾ ಇರ್ತಾರೆ ಅವಾಗವಾಗ. ನಾವು ಹೋದಾಗ ಏನೋ ಬೇರೆ ಈವೆಂಟ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಅನಿಸುತ್ತೆ. ಸೊ ಎಲ್ಲ ರೆಡಿ ಮಾಡ್ಕೊತಿದ್ರು. ಸುಮ್ಮನೆ ಅಲ್ಲೆಲ್ಲ ಹಂಗೆ ಓಡಾಡಿಕೊಂಡು ನಾವು ತಿರ್ಗಾ ಪಾರ್ಕ್ ಒಳಕ್ಕೆ ಬಂದ್ವಿ. ಇಲ್ಲಿ ಈ ಗ್ಲಾಸ್ ಹೌಸಲ್ಲಿ ಸ್ವದೇಶಿ ಮೇಳ ಅಂತ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮುಂಚೆ ನಾನು ಮದುವೆಗಿಂತ ಮುಂಚೆ ಇದ್ದಾಗ ಮಾಡೋರು, ಬಟ್ ನಾನೇನು ಅಷ್ಟೊಂದು ಹೋಗ್ತಿರ್ಲಿಲ್ಲ. ಬಟ್ ಇವಾಗಂತೂ ಎಲ್ಲರೂ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾರಲ್ಲ, ಸೊ ಪ್ರತಿಯೊಬ್ಬರು ವೀಡಿಯೋ ಮಾಡಿ ಹಾಕ್ತಾ ಇರ್ತಾರೆ ತುಮಕೂರವರು. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಈಗಂತೂ ತುಂಬ ಜನ ಹೋಗ್ತಾರೆ. ಫ್ರೀ ಟೈಮಲ್ಲೆಲ್ಲ ಸಂಡೇ ಆ ಥರ ಟೈಮಲ್ಲೆಲ್ಲ ಮಾಡಿದಾಗ ತುಂಬ ಜನ ಹೋಗ್ತಾರೆ. ಹಾಗೆ ಈ ಪಾರ್ಕಲ್ಲಿ ಕೆರೆ ಐತೆ ಅಂತ ಹೇಳಿದ್ನಲ್ಲ, ಸೊ ಹಂಗಾಗಿ ಇಲ್ಲಿ ಬೋಟಿಂಗು, ಜಿಪ್ ಲೈನು ಅದೇನೇನೋ ಎಲ್ಲ ಹೊಸದಾಗಿ ಡೆವಲಪ್ ಮಾಡಿದ್ದಾರೆ. ನಾನು ಒನ್ ಟೈಮ್ ಹೋಗಿದ್ದೆ, ನಮ್ಮ ಹಸ್ಬೆಂಡು ನಮ್ಮ ಅಣ್ಣ ಅವರೆಲ್ಲ ಹೋಗಿದ್ವಿ. ಆವಾಗ ಫಸ್ಟು ಮದುವೆ ಆದ ಹೊಸರಲ್ಲಿ ಅನಿಸುತ್ತೆ. ಸೊ ಅವಾಗೆಲ್ಲ ಹೋಗಿದ್ವಿ. ಒಂದು 2-3 ಸತಿ ಹೋಗಿದ್ದೀನಿ ಅನಿಸುತ್ತೆ. ಈ ಬೋಟಿಂಗಲ್ಲೆಲ್ಲ ಚೆನ್ನಾಗಿರುತ್ತೆ. ಅದು ಯಾವ್ಯಾವೋ ಇದ್ದಾವೆ, ನನಗೆ ಹೆಸರೆಲ್ಲ ಅಷ್ಟೊಂದು ಗೊತ್ತಿಲ್ಲ. ಥರ ಬೈಕ್ ಥರ ಎಲ್ಲ ಓಡಿಸ್ಕೊಂಡು ಹೋಗ್ತಾರಲ್ಲ ನೀರಲ್ಲಿ, ಸೊ ಅದೆಲ್ಲ ಇದೆ. ಅದೇನೇನೋ ಇದೆ, ಹೆಸರುಗಳು ಅಷ್ಟೊಂದು ನನಗೆ ಗೊತ್ತಿಲ್ಲ. ಮತ್ತು ಪಕ್ಕದಲ್ಲೇ ಒಂಥರ ಡಿನ್ನರು ಮಾಡೋ ಥರ ಏನೋ ಸೆಟ್ ಮಾಡಿದ್ದಾರೆ. ಸೊ ಅದೇ ಇಲ್ಲೆಲ್ಲ ಬೋಟಿಂಗ್ ಮಾಡ್ತಿರ್ತಾರಲ್ಲ, ಸೊ ಅದನ್ನೆಲ್ಲ ನೋಡಿಕೊಂಡು ಅವರೇ ಊಟ ಎಲ್ಲ ತರಿಸ್ಕೊಡ್ತಾರೆ. ನಮ್ಗೆ ಏನು ಬೇಕೋ, ವೆಜ್ ಬೇಕೋ ನಾನ್ ವೆಜ್ ಬೇಕೋ ಅದೆಲ್ಲ ತರಿಸ್ಕೊಡ್ತಾರೆ. ಅಲ್ಲಿ ಪಕ್ಕದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಥರ ಇದ್ರ ಥರ ಐತೆ. ಸೊ ಇದನ್ನೆಲ್ಲ ನೋಡಿಕೊಂಡು ವ್ಯೂ ಚೆನ್ನಾಗಿರುತ್ತೆ. ಊಟ ಮಾಡೋ ಥರ ಎಲ್ಲ ಮಾಡಿದ್ದಾರೆ. ಸೊ ನಾವು ಎಂದೂ ಹೋಗಿ ಏನು ಊಟ ಮಾಡಿಲ್ಲ. ಸೊ ಅದಿನ್ನ ರೀಸೆಂಟಾಗಿ ಅನಿಸುತ್ತೆ ಅದು ಇದು ಮಾಡಿರೋದು. ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರ್ಬೋದು, ಒಂಥರ ರೆಡ್ ಕಲರ್ ಥರ ತುಂಬ ಚೆನ್ನಾಗಿ, ನೈಟ್ ಹೊತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಸಂಜೆ ಟೈಮು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವೇನು ಬೋಟಿಂಗಲ್ಲೆಲ್ಲ ಏನು ಹೋಗಲಿಲ್ಲ. ಬೋಟಿಂಗೆಲ್ಲ ಪಾಪು ಬೇರೆ ಚಿಕ್ಕೋನಲ್ವ, ಸೊ ಎಲ್ಲೂ ಏನು ಹೋಗಲಿಲ್ಲ. ಸುಮ್ಮನೆ ಎಲ್ಲ ನೋಡ್ಕೊಂಡು ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಅವನು ಬೇರೆ ಸ್ವಲ್ಪ ಮಲ್ಕೊಂಬಿಟ್ಟಿದ್ದ. ತಿರ್ಗಾ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಎದ್ಬಿಟ್ಟ. ಈಗಂತೂ ಹಗಲೊತ್ತೇನು ಜಾಸ್ತಿ ಮಲ್ಕೊಳಲ್ಲ, ಸ್ವಲ್ಪ ಹೊತ್ತು ಮನಿಕಂತಾರೆ ಬೇಗ ಎದ್ಬಿಡ್ತಾರೆ. ಇವಾಗ ಜಾಸ್ತಿ ಆಟ ಯಾವಾಗೂ ಆಟ ಆಡ್ತಿರ್ತಾರೆ. ನಿದ್ದೆನೇ ಕಮ್ಮಿ ಹಗಲೊತ್ತು, ನೈಟ್ ಹೊತ್ತು ಮಾತ್ರ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ಎಲ್ಲ ನೋಡಲಿ ಅಂತಲೇ ನಾವು ಈ ಪಾರ್ಕಿಗೆ ಕರ್ಕೊಂಬಂದಿದ್ವಿ. ಅಲ್ಲಿ ಮಕ್ಕಳು ಆಟ ಆಡೋವೆಲ್ಲ ಇದ್ವಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ತೀರಾ ಸಾಯಂಕಾಲ ಬೇರೆ ಆಗ್ತಾಯಿತ್ತು, ಅದು ಅಲ್ಲದೆ ದೂರ ಬೇರೆ. ಸೊ ಅದಕ್ಕೆ ನಮಗೂ ಟಯರ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಹೋಗಲಿಲ್ಲ, ವಾಪಸ್ ಬಂದ್ವಿ ಮನೆಗೆ. ಎಲ್ಲ ನೋಡಿಕೊಂಡು ತುಂಬ ಡೆವಲಪ್ ಮಾಡ್ತಿದ್ದಾರೆ. ಎಷ್ಟೊಂದೆಲ್ಲ ಏನೇನೋ ಹೊಸದಾಗೆಲ್ಲ ಡೆವಲಪ್ ಮಾಡ್ತಿದ್ದಾರೆ. ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ಅನಿಸುತ್ತೆ ಇದು ಪಾರ್ಕು. ತುಮಕೂರು ಬೇರೆ ಸ್ಮಾರ್ಟ್ ಸಿಟಿ ಮಾಡ್ತಿದ್ದೀರಲ್ಲ, ಸೊ ಎಲ್ಲ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ನಮಗಂತೂ ತುಂಬ ಖುಷಿ ತುಮಕೂರು ಈ ಥರ ಡೆವಲಪ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದರೆ. ಇಲ್ಲಿ ನೀರೆಲ್ಲ ಬಿಡ್ತಾರೆ. ಸೊ ನೈಟ್ ಹೊತ್ತು ಲೈಟ್ ಬರುತ್ತಲ್ಲ, ನೀರು ಬಿಟ್ಟಾಗ ಲೈಟ್ ಬರುತ್ತಲ್ಲ, ಸೊ ಆ ಥರ ಎಲ್ಲ ಬಿಡ್ತಾರೆ. ಬಟ್ ನಾವು ಹೋದಾಗೇನೋ ಬಿಟ್ಟಿರಲಿಲ್ಲ. ನೀರು ಬೇರೆ ಸ್ವಲ್ಪ ಕಮ್ಮಿ ಇದ್ವು. ಸೊ ಹಾಗೆ ಸುಮ್ಮನೆ ನೋಡಿಕೊಂಡು ಬಂದ್ವಿ. ಪಾರ್ಕೆಲ್ಲ ನೋಡಿಕೊಂಡು ಎಲ್ಲ ಸುತ್ತಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.